ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಗುರುವಿನ ಪೂಜೆಗೆ ಇಂಥ ಶುಭ ದಿನ ಸುಲಭದಿ ಸಿಗದಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಗುರುವಿನ ಪೂಜೆಗೆ ಇಂಥ ಶುಭ ದಿನ ಸುಲಭದಿ ಸಿಗದಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಗುರುಗಳಾಗಿರ್ತಕ್ಕಂಥ ಕೇಶವಮೂರ್ತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ, ಇವತ್ತು ದತ್ತ ಜಯಂತಿ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಈ ದಿನ ದತ್ತ ಜಯಂತಿ ಮಹಾಪರ್ವಕಾಲ. ಈಗ ನಾವು ಹೊಸಕೋಟೆ ಅವಿಮುಕ್ತ ದತ್ತ ಕ್ಷೇತ್ರದಲ್ಲಿದ್ದೇವೆ. ಸುಮಾರು 2000 ವರ್ಷದ ಇತಿಹಾಸ ಇರತಕ್ಕಂತಹ ದಿವ್ಯವಾದ ದತ್ತಕ್ಷೇತ್ರ. ಈ ಒಂದು ದತ್ತ ಜಯಂತಿ ಪರ್ವಕಾಲದಲ್ಲಿ ದತ್ತಾತ್ರೇಯರು ಅಂದರೆ ಯಾರು ಅನ್ನೋದು ಮೊದಲು ತಿಳ್ಕೊಬೇಕಾಗತ್ತೆ. ಈ ದಿನ ದತ್ತ ಜಯಂತಿ ನಿರ್ಗುಣ ನಿರಾಕಾರ ಸ್ವರೂಪನಾದಂತಹ ಪರಬ್ರಹ್ಮ ಮೂಲತತ್ವ ಅದೇನಿದೆ ಅದು ಸಗುಣ ಸಾಕಾರ ಸ್ವರೂಪ ತೆಗೆದುಕೊಂಡಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ ಒಂದು 3 ರೂಪ ತೆಗೆದುಕೊಳ್ಳುತ್ತೆ. ಒಂದೇ ಪರಬ್ರಹ್ಮ ಮೂಲತತ್ವ ಬೇರೆ ಬೇರೆ ಕಾರ್ಯಗಳಿಗಾಗಿ, ಸೃಷ್ಟಿ, ಸ್ಥಿತಿ, ಲಯ ಅನ್ನೋ 3 ಕಾರ್ಯಗಳಿಗಾಗಿ ಒಂದೇ ಪರಬ್ರಹ್ಮ ತತ್ವ 3 ರೂಪ ಬ್ರಹ್ಮ, ವಿಷ್ಣು, ಮಹೇಶ್ವರನ ರೂಪವಾಗಿ ಅವತಾರ ಮಾಡುತ್ತೆ. ಸೃಷ್ಟಿಯ ಆದಿಯಲ್ಲಿ ಗುರುತತ್ವವನ್ನು ಅವತರಿಸುವಂತೆ ಮಾಡೋದಕ್ಕಾಗಿ ಅತ್ರಿ ಮಹರ್ಷಿಗಳು ಹಾಗೂ ಅನಸೂಯಾದೇವಿ ತಪಸ್ಸನ್ನು ಆಚರಿಸ್ತಾರೆ. ಅತ್ರಿ ಮಹರ್ಷಿಗಳು ಹಾಗೂ ಅನಸೂಯಾದೇವಿ ವಿಶೇಷವಾಗಿ ಯಾವುದೇ ದೇವತೆಯನ್ನು ಕುರಿತು ತಪಸ್ಸನ್ನು ಆಚರಿಸದೆ ಪರಬ್ರಹ್ಮ ಮೂಲತತ್ವದ ಪ್ರಣವ ಸ್ವರೂಪವಾದಂತಹ ಆ ಜ್ಯೋತಿ ಸ್ವರೂಪವನ್ನು ಚಿಂತಿಸುತ್ತಾ ಓಂಕಾರವನ್ನು ಅಂದರೆ ಪ್ರಣವವನ್ನು ಉಪಾಸನೆ ಮಾಡುತ್ತಾ ತಪಸ್ಸನ್ನು ಆಚರಿಸ್ತಾರೆ. ಅಂದರೆ ಬ್ರಹ್ಮನನ್ನಾಗಲಿ, ವಿಷ್ಣುವನ್ನಾಗಲಿ, ಈಶ್ವರನಾಗಲಿ ಅಥವಾ ಇನ್ಯಾವುದೇ ದೇವತೆಯನ್ನಾಗಲಿ ಕುರಿತು ಅವರು ತಪಸ್ಸನ್ನು ಆಚರಿಸಲಿಲ್ಲ. ಆ ಪರಬ್ರಹ್ಮ ಮೂಲ ತತ್ವವನ್ನು ಆರಾಧಿಸುತ್ತಾ ತಪಸ್ಸನ್ನು ಆಚರಿಸಬೇಕಾದ್ರೆ ಆ ಒಂದು ತಪಸ್ಸಿನ ಫಲವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಪ್ರತ್ಯಕ್ಷರಾಗ್ತಾರೆ. ಆ 3 ಪ್ರತ್ಯಕ್ಷರಾದಾಗ ಅತ್ರಿ ಮಹರ್ಷಿಗಳು, ನಾನು ನಿಮ್ಮನ್ನು ಕುರಿತು ತಪಸ್ಸನ್ನು ಆಚರಿಸಲೇ ಇಲ್ಲ, ನೀವು ಯಾತಕ್ಕಾಗಿ ಬಂದಿದ್ದೀರಿ ಅಂತ ಕೇಳ್ತಾರೆ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರು, ನೀನು ತಪಸ್ಸು ಮಾಡಿದಂಥದ್ದು ಪರಬ್ರಹ್ಮ ತತ್ವದ ಮೂಲ ಸ್ವರೂಪವನ್ನು ನಿರ್ಗುಣ ನಿರಾಕಾರವಾಗಿದ್ದು ಅದು ಸಗುಣ ಸಾಕಾರ ಸ್ವರೂಪವಾದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರಂತೆ ನಾವು 3 ಕಾಣುತ್ತೇವೆ. ನಾವು 3 ಒಂದೇ ಆದರೂ ನಾವು 3 ಕಾಣುವಂಥದ್ದು ಆ ಪರಬ್ರಹ್ಮ ತತ್ವದ ಮೂಲ ಸ್ವರೂಪವೇ ಆಗಿದೆ. ಚಿಂತಿಸುತ್ತಾ ತಪಸ್ಸು ಮಾಡಿರೋದ್ರಿಂದ ನಾವು 3 ಬಂದಿದ್ದೇವೆ ಅಂತ ಅತ್ರಿ ಮಹರ್ಷಿಗಳಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹೇಳ್ತಾರೆ. ಆಗ ನಿಮಗೇನು ವರ ಬೇಕು ಅಂತ ತ್ರಿಮೂರ್ತಿಗಳು ಅತ್ರಿ ಮಹರ್ಷಿ ಹಾಗೂ ಅನಸೂಯಾದೇವಿಯನ್ನು ಕೇಳಿದಾಗ, ನಮಗೆ ನಿಮ್ಮಂತಹ ಪುತ್ರರು ಬೇಕು ಅಂತ ವರವನ್ನು ಕೇಳ್ತಾರೆ. ನಿಮ್ಮಂತಹ ಪುತ್ರರು ಅಂದರೆ ಅವರಂತಹ ಪುತ್ರರು ಬೇರೆ ಯಾರೂ ಇಲ್ಲ, ಅಂದರೆ ಅವ್ರಿಗವರೇ ಸರಿಸಾಟಿ ಅಥವಾ ಅವರಂತೆ ಅವರೇ ಇದ್ದಾರೆ ಹೊರತು ಅವರ ರೀತಿ ಇನ್ನೊಬ್ಬರು ಇಲ್ಲ. ಆದ್ದರಿಂದ ನಮ್ಮಂಥ ಪುತ್ರರು ನಿಮಗೆ ಆಗೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಾವೇ ನಿಮಗೆ ಪುತ್ರರಾಗಿ ಬರ್ತೀವಿ ಅಂತ ಹೇಳಿ 3 ಒಂದಾಗಿ ತಮ್ಮನ್ನು ತಾವು ಅತ್ರಿ ಮಹರ್ಷಿ ಅನಸೂಯಾದೇವಿಗೆ ದತ್ತನ್ನು ಕೊಟ್ಕೊಳ್ತಾರೆ. ಯಾವ ರೀತಿ ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಳ್ತೀವಿ ಅಥವಾ ಯಾರಾದರೂ ತಮ್ಮ ಮಕ್ಕಳನ್ನು ಬೇರೆಯವ್ರಿಗೆ ದತ್ತು ಕೊಡ್ತಾರೆ, ಅದೇ ರೀತಿ ಸ್ವಯಂ ದತ್ತ ಅಂದರೆ ತಮ್ಮನ್ನು ತಾವೇ ತ್ರಿಮೂರ್ತಿಗಳು ಒಂದಾಗಿ ಒಂದು ರೂಪದಲ್ಲಿ ಅತ್ರಿ ಮಹರ್ಷಿ ಹಾಗೂ ಅನಸೂಯಾದೇವಿಗೆ ದತ್ತು ಕೊಟ್ಕೊಳ್ತಾರೆ, ಸಮರ್ಪಣೆ ಮಾಡ್ಕೊಳ್ತಾರೆ.
ಆದ್ದರಿಂದ ಆ ಮೂವರು ಒಂದಾಗಿ ಬಂದಂಥ ರೂಪಕ್ಕೆ ದತ್ತ ಅನ್ನೋ ಹೆಸರು ಬರುತ್ತೆ. ಅತ್ರಿ ಮಹರ್ಷಿಯ ಮಗನಾದ್ದರಿಂದ ಆತ್ರೇಯ ಅನ್ನೋ ಹೆಸರು ಬರುತ್ತೆ. ತನ್ನನ್ನು ತಾನು ಸಮರ್ಪಿಸಿಕೊಂಡು ದತ್ತು ಕೊಟ್ಟದ್ರಿಂದ ದತ್ತ, ಅತ್ರಿ ಮಗನಾದ್ದರಿಂದ ಆತ್ರೇಯ, ಎರಡೂ ಕಲಿತ್ರೆ ದತ್ತಾತ್ರೇಯ ಅನ್ನೋ ಹೆಸರು ಬಂತು. ಯಾರಿಗೂ ಇಲ್ಲದೆ ಅತ್ರಿ ಮಹರ್ಷಿಗಳಿಗೆ ಅನಸೂಯ ದೇವಿಗೆ ಯಾಕೆ ದತ್ತಾತ್ರೇಯರ ಅವತಾರ ಆಗಬೇಕು? ಇದಕ್ಕೆ ವಿಶೇಷವಾಗಿ ಆ ಒಂದು ಅರ್ಹತೆಯನ್ನು ಪಡೆದಿದ್ದಂಥವರು ಅವರಿಬ್ಬರೇ. ಹೆಸರೇ ಹೇಳುತ್ತೆ ಅತ್ರಿ ಅಂದರೆ, ತ್ರಿ ಅಂದರೆ ಮೂರು, ಸಂಸ್ಕೃತದಲ್ಲೂ ಮೂರು, ಇಂಗ್ಲೀಷಲ್ಲೂ ಮೂರು. ಅತ್ರಿ ಅಂದರೆ ಆ ಮೂರು ಇಲ್ದವನು. ಮೂರು ಬಿಡೋದು ಅಂದರೆ ಸತ್ವ ರಜಸ್ ತಮೋ ಗುಣಗಳನ್ನು ಬಿಡುವಂಥವರು, ಆ ಮೂರು ತತ್ವಗಳಿಗೆ ಅತೀತರಾಗಿ ಇರ್ತಕ್ಕಂಥವರು ಅತ್ರಿ ಮಹರ್ಷಿಗಳು. ಅದೇ ರೀತಿ ಅನಸೂಯ, ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು. ಈ ಭೂಮಿ ಮೇಲೆ ಯಾವುದೇ ಒಂದು ವಸ್ತುವನ್ನು ನೋಡಿ ಇನ್ನೊಬ್ಬರ ಹತ್ರ ಇರ್ತಕ್ಕಂಥ, ಅದು ವಸ್ತು ಆಗ್ಬೋದು, ಪರಿಸ್ಥಿತಿ ಆಗ್ಬೋದು, ಸಂಬಂಧ ಆಗ್ಬೋದು, ಅಥವಾ ಏನು ಬೇಕಾದರೂ ಆಗ್ಬೋದು, ಅಸೂಯೆ ಪಡದೇ ಇರತಕ್ಕಂತಹ ಮನುಷ್ಯ ಇಲ್ಲ. ಅದು ಒಂದು ಸಣ್ಣ ವಿಷಯಕ್ಕಾದರೂ ಆಗ್ಬೋದು, ಬಂಗಾರಕ್ಕಾಗ್ಬೋದು, ಸಾಸಿವೆಗೂ ಆಗ್ಬೋದು. ನನ್ನ ಹತ್ರ ಇಲ್ಲದೇ ಇರ್ತಕ್ಕಂಥದ್ರ ಬಗ್ಗೆ ಅಸೂಯೆ ಪಡೋದು. ಆ ರೀತಿ ಅಸೂಯೆನೇ ಇಲ್ಲದೇ ಇರ್ತಕ್ಕಂಥವಳು ಅನಸೂಯ. ಒಂದು ಕಡೆ ಅನಸೂಯ ಶುದ್ಧವಾದ ಹೃದಯ ಇರ್ತಕ್ಕಂಥ ಅನಸೂಯ ದೇವಿ ಆದರೆ, ಇನ್ನೊಂದು ಮೂರು ಗುಣಗಳನ್ನು, ಮೂರು ಪರಿಸ್ಥಿತಿಗಳನ್ನು, ಮೂರು ತಾಪತ್ರಯಗಳನ್ನು, ಎಲ್ಲ ಮೂರುಗಳನ್ನು ದಾಟಿ ನಿಂತವನು ಅತ್ರಿ ಮಹರ್ಷಿ. ಆ ಒಂದು ಅರ್ಹತೆಯನ್ನು ಪಡೆದಿದ್ದರಿಂದಲೇ ಆ ತ್ರಿಮೂರ್ತಿಗಳು ಒಂದಾಗಿ ಆ ಪರಬ್ರಹ್ಮ ಮೂಲತತ್ವದ ಆದಿಗುರುವಾಗಿ ದತ್ತಾತ್ರೇಯರ ಎಂಬ ಹೆಸರಿನಲ್ಲಿ ಈ ದಿನ ಮಾರ್ಗಶಿರ ಶುದ್ಧ ಚತುರ್ದಶಿ ಬುಧವಾರ ಮೃಗಶಿರ ನಕ್ಷತ್ರದಂದು ಈ ದಿನ ದತ್ತಾತ್ರೇಯರು ಈ ಭೂಮಿ ಮೇಲೆ ಮೊದಲ ಗುರುವಾಗಿ, ಆದಿ ಗುರುವಾಗಿ ಗುರುತತ್ವವನ್ನು ಭೂಮಿ ಮೇಲೆ ತಂದಂತಹ ದಿವ್ಯ ಸ್ವರೂಪವಾಗಿ ದತ್ತ ಜಯಂತಿ. ಈ ದಿನ ಮಾರ್ಗಶಿರ ಹುಣ್ಣಿಮೆ ಈ ಒಂದು ಅವಿಮುಕ್ತ ದತ್ತ ಕ್ಷೇತ್ರದಲ್ಲಿ ನಡೀತಾ ಇದೆ. ಇಲ್ಲಿ ಪ್ರತಿನಿತ್ಯ ದತ್ತನ ಆರಾಧನೆ ನಡೆಯುತ್ತೆ. ಪ್ರತಿನಿತ್ಯ ಎಲ್ಲರಿಗೂ ದರ್ಶನ ಇರುತ್ತೆ. ಯಾವುದೇ ಜಾತಿ ಮತ ಭೇದಗಳಿಲ್ಲದೆ ಪ್ರತಿಯೊಬ್ಬರಿಗೂ ಇಲ್ಲಿ ಯಾರಿಗೂ ಯಾವುದನ್ನು ಪ್ರಶ್ನಿಸದೆ ಎಲ್ಲರಿಗೂ ಗುರುಗಳ ದರ್ಶನ ಇರುತ್ತೆ, ಗುರು ಪ್ರಸಾದ ಇರುತ್ತೆ. ಪ್ರತಿ ಹುಣ್ಣಿಮೆಗೆ ವಿಶೇಷ ಪೂಜೆ ಇರುತ್ತೆ. ಎಲ್ಲರೂ ಬಂದು ಪ್ರತಿ ಹುಣ್ಣಿಮೆ ದಿನ ಸಹ ಇಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕಾರ ಮಾಡ್ಬೋದು. ಜೈ ಗುರುದತ್ತ. ಥ್ಯಾಂಕ್ ಯು ಗುರುಗಳೇ. ಪೂಜೆಯ ವೇಳೆಯಾಯಿತಲ್ಲ, ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಗುರುವಿನ ಪೂಜೆಗೆ ಇಂಥ ಶುಭ ದಿನ ಸುಲಭದಿ ಸಿಗದಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಕಲ್ಪವೃಕ್ಷದಂತೆ ನಿಂತಿದೆ ಔದುಂಬರವಲ್ಲಿ, ನಸು ನಗುತ್ತಿರುವ ಶ್ರೀ ಗುರುದತ್ತನು ಅದರ ನೆರಳಿನಲ್ಲಿ, ಅದರ ನೆರಳಿನಲ್ಲಿ. ಮೇಲೆ ಬಾನಿನಿಂದ ಸುರರು ಜಾರಿ ಬಂದು ಭುವಿಗೆ, ಪಾಡುತ್ತಿಹರು ಗುರುದತ್ತನ ಮಹಿಮೆ ಕೇಳರೇನು ನಿಮಗೆ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಹೊಳವ ಕಣ್ಣ ಕಾಂತಿ ಮಿನುಗೋ ತಾರೆಗಳಂತಿರಲು, ಮುಕ್ತಿ ಕಾಂತೆಯೇ ಮೌನದಿಂದಲೇ ಪಾದವತ್ತುತ್ತಿರಲು, ಪಾದವತ್ತುತ್ತಿರಲು. ಋಷಿಗಳೆಲ್ಲ ಸೇರಿ ಅಲ್ಲೇ ಮಂತ್ರ ಹೇಳುತ್ತಿಹರು, ಗುರುವಿನ ಗುಲಾಮನಾಗದೆ ಮುಕುತಿ ದೊರೆಯದೆನ್ನುತ್ತಿಹರು. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ.
ಲಕ್ಷ್ಮಿ ಪಾರ್ವತಿಯರು ಸರಸ್ವತಿ ಬಂದರು ನೋಡಲ್ಲಿ. ಭಕ್ತಿಯಿಂದಲೇ ಹೊನ್ನ ತಾವರೆಯ ಇಡಲು ಪಾದದಲ್ಲಿ. ಮುನಿಪತ್ನಿಯರೆಲ್ಲ ಸೇರಿ ಆರತಿ ಬೆಳಗಿದರು. ಮಂಗಳವಾಗಲಿ ಬಾಲದತ್ತನಿಗೆ ಎಂದು ಹಾಡುತ್ತಿಹರು. ಮೂರು ಮುಖಗಳಿರುವ ದೇವನು ಅಭಯ ನೀಡುತ್ತಿರುವ. ಮೂರು ಲೋಕಕ್ಕೂ ಶಾಂತಿ ನೀಡುವೆ ಎಂದು ಹೇಳುತ್ತಿರುವ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಗುರುವಿನ ಪೂಜೆಗೆ ಇಂಥ ಶುಭ ದಿನ ಸುಲಭದಿ ಸಿಗರಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಗುರುವಿನ ಪೂಜೆಗೆ ಇಂಥ ಶುಭ ದಿನ ಸುಲಭದಿ ಸಿಗದಲ್ಲ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಕಲ್ಪವೃಕ್ಷದಂತೆ ನಿಂತಿದೆ ಔದುಂಬರವಲ್ಲಿ. ನಸು ನಗುತ್ತಿರುವ ಶ್ರೀ ಗುರುದತ್ತನು ಅದರ ನೆರಳಿನಲ್ಲಿ. ಮೇಲೆ ಬಾನಿನಿಂದ ಸುರರು ಜಾರಿ ಬಂದು ಭುವಿಗೆ. ಪಾಡುತ್ತಿಹರು ಗುರುದತ್ತನ ಮಹಿಮೆ ಕೇಳರೇನು ನಿಮಗೆ. ಹುಣ್ಣಿಮೆ ಬಂತಲ್ಲ, ಪೂಜೆಯ ವೇಳೆಯಾಯಿತಲ್ಲ. ಕೊಳವ ಕಣ್ಣ ಕಾಂತಿ ಮಿನುಗೋ ತಾರೆಗಳಂತಿರಲು. ಮುಕ್ತಿ ಕಾಂತೆಯೇ ಮೌನದಿಂದಲೇ ಪಾದವತ್ತುತ್ತಿರಲು. ಋಷಿಗಳೆಲ್ಲ ಸೇರಿ ಅಲ್ಲೇ ಮಂತ್ರ ಹೇಳುತ್ತಿಹರು. ಗುರುವಿನ ಗುಲಾಮನಾಗದೆ ಮುಕುತಿ ದೊರೆಯದೆಂದು